ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರೆಕಾರ್ಡ್ ಬಜೆಟ್ ಇವತ್ತು. ರೆಕಾರ್ಡ್ ಬಜೆಟ್ಟು, ರೆಕಾರ್ಡ್ ಸಿಎಂ. ಹಾಗಾದರೆ ಮುಂದೇನು ಅಂತಕ್ಕಂಥ ಪ್ರಶ್ನೆ. ಇದೇ ಕೊನೆಯ ಬಜೆಟ್ಟಾ? ವಿರೋಧ ಪಕ್ಷದವ್ರು ಹೇಳೋ ಪ್ರಕಾರ ಗೊತ್ತಿಲ್ಲ. ಸಿದ್ದರಾಮಯ್ಯ ಬಜೆಟ್ ಇನ್ನೂ 2 ಬಾಕಿ ಇದೆಯಾ? ಅದಕ್ಕೂ ಉತ್ತರ ಕ್ಲಾರಿಟಿ ಇಲ್ಲ. ಸೊ ಪವರ್ ಶೇರ್ ಫೈಟ್ ನಡುವೆ ಈಗ ಬಜೆಟನ್ನು ಮಂಡಿಸಬೇಕಾಗಿದೆ. ಇದಕ್ಕೇನಾದರೂ ಪೊಲಿಟಿಕಲ್ ಟರ್ನ್ ಸಿಗುತ್ತಾ ಅಂತ. 2026-27ರ ಬಜೆಟ್ ಕ್ಲೈಮ್ಯಾಕ್ಸ್ ಕಹಾನಿಗೆ ಟ್ವಿಸ್ಟ್ ಇದೆಯಾ? ಲಾಸ್ಟ್ ಬಜೆಟ್ ಅಂತ ವಿರೋಧ ಪಕ್ಷದವ್ರು ಹೇಳ್ತಾ ಇದ್ದಾರೆ. ವಿರೋಧಿಗಳ ಬ್ರಹ್ಮಾಸ್ತ್ರಕ್ಕೆ ಸಿದ್ದರಾಮಯ್ಯ ಈಗ ಪ್ರತ್ಯಸ್ತ್ರವನ್ನು ಹೂಡಬೇಕು. ಸೈಲೆಂಟ್ ಆಗಿದ್ದಾರೆ ಅವರು, ತುಂಬ ಸೈಲೆಂಟ್ ಆಗಿದ್ದಾರೆ. ಬಟ್ ಉತ್ತರವನ್ನು ಇವತ್ತೇ ಕೊಡ್ತಾರಾ? ಬಜೆಟ್ ಮಂಡನೆಯಾದ ಬಳಿಕ ಗೊತ್ತಿಲ್ಲ. ಅದರ ಸಾಧ್ಯತೆ ಬಗ್ಗೆ ಇನ್ನೂ ಕೂಡ ಗೊತ್ತಿಲ್ಲ. ಯಾಕೆಂದರೆ ಅದು ಕಾಂಗ್ರೆಸ್ನಲ್ಲಿರೋರಿಗೆ ಎಷ್ಟೋ ಜನಕ್ಕೆ ಪವರ್ ಶೇರಿಂಗ್ ಯಾವಾಗ ಏನು ಎತ್ತ ಅಂತ ಗೊತ್ತಿಲ್ಲ. ಇನ್ನು ವಿರೋಧ ಪಕ್ಷದಲ್ಲಿರೋರಿಗೆ ಏನು ಗೊತ್ತಿರುತ್ತೆ? ಅವ್ರು ಅಂತಿದ್ದಾರೆ ಅಷ್ಟೇ, ಇದು ಕೊನೆ ಬಜೆಟ್ಟು ಅಂತ. ಅದಕ್ಕೆಲ್ಲ ಸಿದ್ದರಾಮಯ್ಯನವರು ಇವತ್ತು ಉತ್ತರವನ್ನು ಕೊಡಬಹುದು, ಹೇಳೋಕ್ಕಾಗಲ್ಲ. ಯಾಕೆಂದರೆ ಇವಾಗ ಮಂಡನೆ ಆಗ್ತಿರೋದು 25, 26, 27 ಇನ್ನೂ ಇದೆ ಮುಂದಿನ ವರ್ಷ. ಈಗ ಕಾಂಗ್ರೆಸ್ ಒಳಗಿನ ಕಾದಾಟ ವಿಪಕ್ಷಗಳಿಗೆ ಲಾಸ್ಟ್ ಬಜೆಟ್ ಅಸ್ತ್ರ. ವಿಪಕ್ಷದವರು ಅದನ್ನು ಅಡ್ವಾಂಟೇಜಾಗಿ ತಗೋತಾ ಇದ್ದಾರೆ. ಲಾಸ್ಟ್ ಬಜೆಟ್ ಎನ್ನುವವರಿಗೆ ಬಜೆಟ್ನಲ್ಲಿ ಡೋಸ್ ಏನಾದರೂ ಕಾದಿದೆಯಾ ಅಂತ ಪ್ರಶ್ನೆ ಇರೋದು. BJP ಮತ್ತು ಸ್ವಪಕ್ಷೀಯದಲ್ಲೇ ಇದ್ದಾರಲ್ಲ ವಿರೋಧಿಗಳು, ಅವರಿಗೆ ಟಕ್ಕರ್ ಕೊಡುವಂತಹ ಸಾಧ್ಯತೆ ಇದೆ. ಇದು ಸಿದ್ದರಾಮಯ್ಯನವರ ಲಾಸ್ಟ್ ಬಜೆಟ್ ಎಂಬ ಪ್ರಚಾರ ತಂತ್ರವನ್ನು ಮಾಡ್ತಾ ಇದ್ದಾರೆ. ಯಾವುದಕ್ಕೂ ಕೇರ್ ಮಾಡದೆ ಸೈಲೆಂಟ್ ಆಗಿದ್ದಾರೆ ಸಿದ್ದರಾಮಯ್ಯ. ಕಳೆದ 1 ತಿಂಗಳಿಂದ ಭರ್ಜರಿ ಬಜೆಟ್ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಸಿಎಂ. 16ನೇ ಬಜೆಟ್ ಬಳಿಕ 17ನೇ ಬಜೆಟ್ ಮಂಡನೆಯ ಸುಳಿವನ್ನು ಇವತ್ತೇನಾದ್ರು ಕೊಡ್ತಾರಾ? ಪೂರ್ಣಾವಧಿ ಸಿಎಂ ಆದರೆ 26, 27, 28ಗೂ ಬಜೆಟನ್ನು ಮಂಡಿಸಬಹುದು. ಪೂರ್ಣಾವಧಿ ಸಿಎಂ ಆದರೆ ಅಲ್ಲಿಗೆ ಇದು 16, 17, 18 ಬಜೆಟ್ ಮಂಡಿಸ್ದಂಗೆ ಆಗುತ್ತೆ ಸಿದ್ದರಾಮಯ್ಯನವರು. ಒಂದು ವೇಳೆ ಇದು ನಿಜ ಆದರೆ ಗೊತ್ತಿಲ್ಲ. ಅದಕ್ಕೆ ಅವರು ಉತ್ತರವನ್ನು ಇವತ್ತೇನಾದ್ರು ಸದನದಲ್ಲಿ ಕೊಟ್ಟು ಮುಂದಿನ ಬಾರಿಗೂ ನಾನೇ ಬಜೆಟ್ ಮಂಡಿಸುತ್ತೇನೆ ಅಂತ ಹೇಳಿದರೆ ಅದು ವಿರೋಧ ಪಕ್ಷದವರಿಗೆ ಮತ್ತು ಸ್ವಪಕ್ಷದಲ್ಲಿ ಇರ್ತಕ್ಕಂಥ ವಿರೋಧಿಗಳಿಗೆ ಒಂದು ಉತ್ತರವನ್ನು ಕೊಟ್ಟಂತ ಆಗುತ್ತೆ.